ಹುಬ್ಬಳ್ಳಿ ನಗರದಲ್ಲಿ ಧಾರವಾಡ ಜಿಲ್ಲೆಯ 15ಕ್ಕೂ ಹೆಚ್ಚು ಹಿಂದೂ ಸಂಘಟನೆಗಳ ಒಕ್ಕೂಟ ರಚನೆ ಮಾಡಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಅಡಿಯಲ್ಲಿ ಕಮಿಷನರ್ಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಮನವಿಯ ಜೊತೆಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 78 ವರ್ಷದ ಈ ಸ್ವಾತಂತ್ರ್ಯದ ವರ್ಷದಲ್ಲಿ ಹಿಂದೂಗಳೇ ಸಾಯೋದು, ಹಿಂದೂಗಳೇ ಓಡೋದು, ಹಿಂದೂ ಗೌರವಿಸುವಂತ ಪೂಜಿಸುವಂತ ಹಸುಗಳನ್ನ ಗೋಮಾತೆಯನ್ನ ನಮ್ಮ ಕಣ್ಣೆದುರುಗಡೆನೆ ಕತ್ತರಿಸೋದು, ಲವ್ ಜಿಹಾದ್, ಹಿಂದೂ ಹೆಣ್ಣು ಮಕ್ಕಳನ್ನ ಅಪಹರಿಸಿ ಗೋಮಾಂಸ ತಿನ್ನಿಸೋದು, ಬುರ್ಕಾ ಹಾಕ್ಸೋದು. ಸೊ ಈ ಕ್ರಿಶ್ಚಿಯನ್ರ ಮತಾಂತರ ನಿರಂತರವಾಗಿ ನಡೀತಾ ಇದೆ. ಸೊ ಹಿಂದೂ ಸಮಾಜಕ್ಕೆ ಮೇಲಿಂದ ಮೇಲೆ ಅಪಮಾನ, ಮೇಲಿಂದ ಮೇಲೆ ಅಪಪ್ರಚಾರ, ಮೇಲಿಂದ ಮೇಲೆ ದೌರ್ಜನ್ಯ ನಡೀತಾ ಇರುವಂತ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತ ಏನು ಒಂದು ಸರಣಿ ಕೊಲೆಗಳಾಗ್ತಾ ಇದ್ದಾವೆ, ಆ ಸರಣಿ ಕೊಲೆಗಳ ಗಮನದಲ್ಲಿಟ್ಟುಕೊಂಡು ಹಿಂದೂಗಳ ಮೇಲೆ ದಮನೀಯವಾದಂಥ ಅತ್ಯಂತ ಕ್ರೌರ್ಯವಾದಂತಹ ನಡವಳಿಕೆ ಕಾಂಗ್ರೆಸ್ ಸರ್ಕಾರದ ನಡೀತಾ ಇದೆ. ಎಮರ್ಜೆನ್ಸಿನ ಇದು? ತುರ್ತು ಪರಿಸ್ಥಿತಿನ ಇದು? ಪ್ರಜಾಪ್ರಭುತ್ವರೇ? ಡಾಕ್ಟರ್ ಅಂಬೇಡ್ಕರ್ ನಮಗೂ ಹಕ್ಕು ಕೊಟ್ಟಿದ್ದಾರೆ ಗೋಮಾತೆಯನ್ನು ರಕ್ಷಣೆ ಮಾಡಕ್ಕೆ, ಲವ್ ಜಿಹಾದ ತಡೆಯಕ್ಕೆ, ಮತಾಂತರವನ್ನು ನಿಲ್ಲಿಸಕ್ಕೆ. ಈ ರೀತಿಯ ಕೊಲೆಗಳನ್ನ ತಡೆಯೋಕ್ಕೂ ಕೂಡ ನಮಗೆ ಡಾಕ್ಟರ್ ಅಂಬೇಡ್ಕರ್ ಹಕ್ಕು ಕೊಟ್ಟಿದ್ದಾರೆ. ನೀವು ನಿಮ್ಮ ಪೊಲೀಸ್ ಇಲಾಖೆಯ ಮೂಲಕ ದೌರ್ಜನ್ಯ ಮಾಡ್ತೀರಿ. ರಾತ್ರಿ ಬೆಳಗ ಏನೂ ಇಲ್ಲದೆ ಅಮಾಯಕರ ಸುಳ್ಳು ಕೇಸ್ ಹಾಕ್ತೀರಿ. RSS ಪ್ರಾಂತ ರಾಜ್ಯದ ಪ್ರಮುಖರ ಮೇಲೆ ರಾತ್ರಿ 12 ಗಂಟೆಗೆ ಹೋಗ್ತೀರಿ. ಏನ್ ಮಾಡಿದ್ದಾರೆ RSS? ಸೊ ಯಾರು ಯಾವುದೇ ರೀತಿಯ ನಾವು ಸಮಾಜದ್ರೋಹಿ ಆಗಲಿ ಕಾನೂನು ಬಾಹಿರ ಆಗಲಿ ಯಾವುದೇ ಕೆಲಸವನ್ನ ಮಾಡಿಲ್ಲ, ಮಾಡುವುದೂ ಇಲ್ಲ. ಸೊ ಜಿಹಾದಿಗಳು PFI SDPI ಏನಿದೆ, PFI ಬ್ಯಾನ್ ಇದ್ರೂ ಕೂಡ ಇವತ್ತಿಗೂ ಜೀವಂತವಾಗಿದೆ. SDPI ಇದೊಂದು ದೇಶದ್ರೋಹಿ ಪಕ್ಷ, ಇದನ್ನು ಬ್ಯಾನ್ ಮಾಡಬೇಕು. ಈಗಾಗಲೇ ಕೊಲೆಗಳಲ್ಲಿ SDPI ಕಾರ್ಯಕರ್ತರು ಪದಾಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಹೆಸರಿದೆ. ಸೊ ಇಂಥ ಸಮಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತಹದ್ದು ಸಹನೆ ಮೀರಿದ್ದು. ಇನ್ನು ಮೇಲೆ ನಾವು ಇದನ್ನು ಸಹನೆ ಇಲ್ಲ, ನಾವು ಶಾಂತಿಯಿಂದ 78 ವರ್ಷ ಇದ್ದೀವಿ, ಇನ್ನು ಕ್ರಾಂತಿಯ ಮೂಲಕ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಬೆಂಗಳೂರು ರಾಜಕೀಯ ವ್ಯಕ್ತಿಗಳಿಗೆ ಯಾಕೆ ಈ ಶಿಕ್ಷೆ ಇಲ್ಲ? ಇದು ಪೊಲೀಸರನ್ನ ಬಲಿ ಕೊಡುವಂತಹ ಪರಂಪರೆ ನಿರಂತರವಾಗಿ ನಡೆದಿದೆ. ಒಂದು ಮಾಧ್ಯಮಗಳನ್ನ ಬಾಯಿ ಮುಚ್ಚಿಸೋದು, ಇಡೀ ಜನರ ಏನು ಒಂದು ಆಕ್ರೋಶ ಇದೆ, ಆಕ್ರೋಶವನ್ನ ತಡೆಯೋದು, ಇದಕ್ಕೆ ಪೊಲೀಸ್ ಇಲಾಖೆಯನ್ನು ಬಲಿ ಕೊಡೋದು. ನಾವು ಕ್ರಮ ತಗೊಂಡಿದ್ದೀವಿ ಅಂತ. ಏನು ಕ್ರಮ? ಸ್ವಾಮಿ ಕಾಂಗ್ರೆಸ್ ಸರ್ಕಾರದವರೇ, ಇದು ಕ್ರಮ ಶೋಭೆ ತರುವಂತಹದ್ದಲ್ಲ, ಇದು ಒಪ್ಪುವಂತಹದ್ದಲ್ಲ. ಯಾರ್ಯಾರು ಸತ್ತಿದಾರ ಅವರ ಆಕ್ರೋಶದ ಬಾಯಲ್ಲಿ ನೀವಿದ್ದೀರಿ, ಪೊಲೀಸರಿಲ್ಲ. ಅವರ ತಾಯಿ ಮಗನ ಕಳ್ಕೊಂಡಂತ ತಾಯಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪೊಲೀಸರು ತಪ್ಪಿಲ್ಲ, ಕಾಂಗ್ರೆಸ್ ಸರ್ಕಾರ ನಿಮ್ದು ತಪ್ಪಿದೆ. ಬಹಳ ಸ್ಪಷ್ಟವಾಗಿ ಆ ಸಾವಿನ ಮನೆಗಳಲ್ಲಿ ಆಕ್ರೋಶ ಬರ್ತಾ ಇದೆ, ಕಣ್ಣೀರು ಹರಿತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಗೃಹ ಮಂತ್ರಿಗಳೇ, ಬಹಳ ನೀವು ತಪ್ಪು ಮಾಡ್ತಾ ಇದ್ದೀರಿ, ಅಕ್ಷಮ್ಯ ಅಪರಾಧವನ್ನು ಮಾಡಿದಿರಿ. ಕ್ಷಮೆ ಕೇಳಿ, ನೇರವಾಗಿ ಕ್ಷಮೆ ಕೇಳಿ, ಏನೂ ತಪ್ಪಾಗುದಿಲ್ಲ. ಅದು ಬಿಟ್ಟು ಅಲ್ಲಿ ಕುಂಭಮೇಳದಲ್ಲಿ ಆಗಿದೆ, ಅಲ್ಲಿ ಸತ್ತಿದ್ದಾರೆ, ಅದಕ್ಕಿದಕ್ಕೆ ಕಂಪೇರ್ ಮಾಡುವಂತ ಅಂದ್ರೆ ಅಲ್ಲಿ ಸತ್ರೆ ಇಲ್ಲೂ ಸಾಯ್ಬೇಕಾ? ಏನ್ ನಿಮ್ಮ ಅರ್ಥ ಏನು? ಸೊ ಇಡೀ ರಾಜ್ಯದಲ್ಲಿ ಸತ್ತಂಥವರಿಗೆ ಒಂದು ಶ್ರದ್ಧಾಂಜಲಿಯನ್ನ, ಕ್ಷಮೆಯನ್ನ ಬೇಡುವಂತಹ ಒಂದು ಮಾನಸಿಕತೆ ಇಲ್ಲ. ಇದರಲ್ಲೂ ರಾಜಕಾರಣ ಮಾಡುವಂತದ್ದು ಸರಿಯಲ್ಲ. ಮತ್ತೆ ನಾನು ಹೇಳ್ತಾ ಇದ್ದೀನೋ, RCB ಇರ್ಬೋದು ಅಥವಾ ಆಲ್ ಇಂಡಿಯಾ ಕ್ರಿಕೆಟ್ ಟೀಮ್ ಇರ್ಬೋದು, ಕ್ರಿಕೆಟ್ ಆಟಗಾರರು ಇರ್ಬೋದು, ಸಾವಿರಾರು ಕೋಟಿ ಇವತ್ತು ಕ್ರಿಕೆಟ್ ನೋಡೋದ್ರಿಂದ ನಿಮ್ಮ ಜೇಬಿಗೆ ಸೇರಿದಿರಿ. ಸಾವಿರಾರು ಕೋಟಿ ಇವತ್ತು ನೀವು 10 ಲಕ್ಷ 5 ಲಕ್ಷ ಏನು ಭಿಕ್ಷೆ ಕೊಡ್ತಾ ಇದ್ರಿ. ಇವತ್ತಿನ ಅಭಿಮಾನಿಗಳಿಂದನೇ ನೀವು ಬದುಕ್ತಾ ಇದ್ದೀರಿ, ಅಭಿಮಾನಿಗಳಿಂದನೇ ನೀವು ಸಾವಿರಾರು ಕೋಟಿಗಳನ್ನು ಗಳಿಸಿದಿರಿ.
1 ಕೋಟಿ ನೀವು ಕೊಡಬೇಕು ಆ ಮನೆಗಳಿಗೆ. ಹಕ್ಕಿದೆ, ಇದು ಭಿಕ್ಷೆ ಬೇಡ್ತಾ ಇಲ್ಲ. ನಿಮಗೆ 1 ಕೋಟಿ ಏನೂ ಅಲ್ಲ. ಅಂಥ ಅಭಿಮಾನಿಗಳ ನೋವಿಗೆ ಸ್ಪಂದಿಸಬೇಕಾದಂಥ ಕ್ರಿಕೆಟ್ ಆಟಗಾರರಿರ್ಬೋದು, ಮಂಡಳಿ ಇರಬಹುದು, ಸರ್ಕಾರ ಇರಬಹುದು, ಇದು ಕೊಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಮಾಡಿದ ಮಹಾ ಮೂರ್ಖತನದ ಇವತ್ತು ಪೊಲೀಸ್ ಇಲಾಖೆಯವರು ಬಲಿಯಾಗಿದ್ದಾರೆ. ದಯಾನಂದ್ ಅನ್ನುವಂಥ ಒಬ್ಬ ಆಯುಕ್ತರು ಬಹಳ ಪ್ರಾಮಾಣಿಕ, ಬಹಳ ದಕ್ಷತೆಯಿಂದ ಕೆಲಸ ಮಾಡಿದಂತ ವ್ಯಕ್ತಿನ ಬಲಿ ಕೊಡ್ತಿರಲ್ಲ, ಅಪಮಾನ ಮಾಡ್ತಿರಲ್ಲ ನೀವು. ನಾಚಿಕೆ ಆಗುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ. ಧಿಕ್ಕಾರ ಹೇಳ್ತಾ ಇದ್ದೀನಿ. ಈ ರೀತಿ ಮಾಡುವಂತ ಮಾನಸಿಕತೆಯನ್ನು ಬಿಟ್ಟುಬಿಡಿ. ಜನ ಉಗೀತಾ ಇದ್ದಾರೆ. ನಾಟಕ. DCMನ ಕಣ್ಣೀರ ಮೊಸಳೆ ಕಣ್ಣೀರಿದು. ಇದು ನಾಟಕ ಬಿಟ್ಬಿಡಿ DCM ಅವರೇ. ಗೃಹ ಮಂತ್ರಿ ಅಂತೂ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳ್ಕೊಂಡು ಮನೆಯಲ್ಲಿ ಕೂತ್ಕೊಳ್ತಾರೆ ವಿನಃ ಇವತ್ತು ಆ ಕಠಿಣ ಕ್ರಮ ಯಾವತ್ತು ಬರುತ್ತೋ ಯಾವಾಗ ಬರುತ್ತೋ ಇವ್ರಿಗೆ ಏನು ಮಾಹಿತಿನೂ ಇರುವುದಿಲ್ಲ. ಸೊ ಆ ರೀತಿಯ ಒಂಥರ ಸೌಮ್ಯವಾದಿ ಗೃಹ ಮಂತ್ರಿ ಶೋಭೆ ತರುವಂಥದ್ದಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.